ವೆಲ್ಕಮ್ ಬ್ಯಾಕ್. ಕಲಬುರಗಿಯ ವಿವಿಯಲ್ಲಿ ಸರಸ್ವತಿ ಪೂಜೆಯ ವಿಚಾರವಾಗಿ ಮತ್ತೊಂದು ವಿವಾದ ನಡೆದಿದೆ ಎನ್ನುವ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ಸರಸ್ವತಿ ಪೂಜೆಯನ್ನು ಮಾಡ್ತಾ ಇದ್ದನ್ನು ಖಂಡಿಸಿ ಅಲ್ಲಿ ಒಂದಷ್ಟು ಬೆಳವಣಿಗೆ ಆಗಿದೆ. ಕೇಂದ್ರೀಯ ವಿಶ್ವವಿದ್ಯಾಲಯದಲ್ಲಿ ಸರಸ್ವತಿ ಪೂಜೆಗೂ ಕೂಡ ಅಡೆತಡೆಯಾಗಿದ್ದು ಆಳಂದ ತಾಲೂಕಿನಲ್ಲಿರುವಂಥ ಕೇಂದ್ರೀಯ ವಿವಿ ಇದು. ವಸಂತ ಪಂಚಮಿ ಹಿನ್ನೆಲೆ ವಿವಿ ವಿದ್ಯಾರ್ಥಿಗಳಿಂದ ಸರಸ್ವತಿ ಪೂಜೆಯನ್ನು ಮಾಡಲಾಗ್ತಾ ಇತ್ತು. ಈ ಸಂದರ್ಭದಲ್ಲಿ ಅಲ್ಲಿ ವಿರೋಧಗಳು ವ್ಯಕ್ತವಾಗಿದೆ. ಸರಿ 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 ಅಲ್ಲಿ ನೀವ್ಯಾರು ಹಂಗಂದ್ರೆ ಕೇಳೋದು ಸ್ಟೂಡೆಂಟ್ ಅಂದ್ರೆ ಅಲ್ಲಿ ಹೋಗಿ ನಮಗೆ ಸಂಬಂಧ ಇಲ್ಲ, ನಮಗೆ ಸಂಬಂಧ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಕಲಬುರಗಿ ಪ್ರತಿನಿಧಿ ಓಂ ಪ್ರಕಾಶ್ ಮುನ್ನೂರು ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಓಂ ಪ್ರಕಾಶ್, ಯಾವ ಕಾರಣಕ್ಕೋಸ್ಕರ ವಿರೋಧವಾಯಿತು, ಏನೆಲ್ಲ ಆಯಿತು ಇವತ್ತು ವಿವಿಯಲ್ಲಿ? ನಾಗೇಂದ್ರ, ಕಲಬುರಗಿಯ ಕೇಂದ್ರೀಯ ವಿಶ್ವವಿದ್ಯಾಲಯದಲ್ಲಿ ವಸಂತ ಪಂಚಮಿ ಅಂಗವಾಗಿ ಏನು ಕೇಂದ್ರೀಯ ವಿವಿಯ ಆವರಣದಲ್ಲಿ ಸರಸ್ವತಿ ಪೂಜೆಯನ್ನು ಮಾಡೋದಕ್ಕೆ ಅಲ್ಲಿರುವಂಥ ABP ವಿದ್ಯಾರ್ಥಿಗಳು ಮುಂದಾಗ್ತಾರೆ. ಆದರೆ ಅಲ್ಲೇ ಈ ಕೇಂದ್ರೀಯ ವಿಶ್ವವಿದ್ಯಾಲಯದ ಮತ್ತೊಂದಷ್ಟು ಬೇರೆ ವಿದ್ಯಾರ್ಥಿಗಳು ಅಂದರೆ ಬೇರೆ ವಿಚಾರಧಾರೆಗಳನ್ನು ಹೊಂದಿರುವಂಥ ವಿದ್ಯಾರ್ಥಿಗಳು ವಿಶ್ವವಿದ್ಯಾಲಯದ ಆವರಣದಲ್ಲಿ ಸರಸ್ವತಿ ಪೂಜೆಯನ್ನು ಮಾಡೋದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾರೆ. ವಿದ್ಯಾ ದೇಗುಲದಲ್ಲಿ ಸರಸ್ವತಿಯನ್ನೇ ಪೂಜೆ ಮಾಡಬೇಕು, ಅಂತಹ ಒಂದು ಜ್ಞಾನವನ್ನು ನೀಡುವಂಥ ಕೇಂದ್ರೀಯ ವಿಶ್ವವಿದ್ಯಾಲಯದಲ್ಲಿ ಸರಸ್ವತಿ ಪೂಜೆಗೂ ಕೂಡ ಅವಕಾಶ ಇಲ್ವಾ ಅನ್ನುವಂಥ ಪ್ರಶ್ನೆ ಉದ್ಭವ ಆಗ್ತಾ ಇರುವಂಥದ್ದು. ಯಾಕಂತಂದರೆ ಈಗಾಗಲೇ ಈ ಹಿಂದೆ ಸಾಕಷ್ಟು ಬಾರಿ ವಿವಾದಗಳಿಂದ ಸುದ್ದಿಯಾಗಿರುವಂಥದ್ದು ಇದೇ ಕೇಂದ್ರೀಯ ವಿಶ್ವವಿದ್ಯಾಲಯ. ಈ ಹಿಂದೆ ಸ್ವಾಮಿ ವಿವೇಕಾನಂದರಿಗೆ ಭಾವಚಿತ್ರ ಡಸ್ಟ್ಬಿನ್ಗೆ ಅಳವಡಿಸಿ ದೊಡ್ಡ ಮಟ್ಟದಲ್ಲಿ ಸುದ್ದಿಯಾಗಿತ್ತು. ಅದಕ್ಕೆ ಈಗ ಅಪೋಸ್ ಮಾಡಿದಂಥ ಏನು ವಿಚಾರಧಾರೆಗಳನ್ನು ಹೊಂದಿರುವಂಥ ವಿದ್ಯಾರ್ಥಿಗಳೇ ಅವತ್ತು ಕೂಡ ಇದು ಮಾಡಿದರು. ಸೊ ಇವತ್ತು ಕೂಡ ABPಯ ವಿದ್ಯಾರ್ಥಿಗಳು ಸಾಕಷ್ಟು ಜನರು ಸೇರಿ ವಸಂತ ಪಂಚಮಿಯ ಅಂಗವಾಗಿ ಆ ಕೇಂದ್ರೀಯ ವಿಶ್ವವಿದ್ಯಾಲಯದಲ್ಲಿ ಸರಸ್ವತಿ ಪೂಜೆಯನ್ನು ಮಾಡೋದಕ್ಕೆ ಮುಂದಾಗ್ತಾರೆ. ಆಗ ಸರಸ್ವತಿ ಪೂಜೆಯನ್ನು ವಿಶ್ವವಿದ್ಯಾಲಯದ ಆವರಣದ ಹೊರಗಡೆ ಇಟ್ಕೊಳ್ಳಿ, ಕ್ಯಾಂಪಸ್ಸಲ್ಲಿ ಬೇಡ, ನಿಮ್ಮ ಮನೆಯಲ್ಲಿ ಅಥವಾ ಬೇರೆ ಎಲ್ಲಾದರೂ ಮಾಡ್ಕೊಳ್ಳಿ, ಇದು ಕಾಲೇಜು ಅನ್ನುವಂಥ ಈ ವಿಶ್ವವಿದ್ಯಾಲಯ ಅನ್ನುವಂಥ ನಿಟ್ಟಿನಲ್ಲಿ ಅವರು ವಿರೋಧವನ್ನು ವ್ಯಕ್ತಪಡಿಸ್ತಾರೆ. ಆಗ ಎರಡೂ ಗುಂಪುಗಳು ಅಂದರೆ ಎರಡೂ ವಿದ್ಯಾರ್ಥಿಗಳ ಗುಂಪಿನ ನಡುವೆ ವಾಗ್ವಾದ ನಡೆಯುತ್ತೆ. ಕೆಲ ಕಾಲ ವಿರೋಧ ಕೂಡ ವ್ಯಕ್ತವಾಗುತ್ತೆ. ಅದಾದ ಬಳಿಕ ಪೊಲೀಸರಿಗೆ ಏನು ಮಾಹಿತಿ ಗೊತ್ತಾಗಿ ಪೊಲೀಸರು ಕೂಡ ವಿವಿ ಕ್ಯಾಂಪಸ್ಗೆ ಎಂಟ್ರಿ ಆಗ್ತಾರೆ. ಅದಾದ ಬಳಿಕ ವಿರೋಧದ ವಾಗ್ವಾದದ ಗಲಾಟೆಯ ಮಧ್ಯೆಯೂ ಕೂಡ ಏನು ಅಲ್ಲಿ ಸರಸ್ವತಿ ಪೂಜೆಯನ್ನು ಕೂಡ ನಡೆದಿರುವಂಥದ್ದು. ಇದೀಗ ಏನು ಅಲ್ಲಿರುವಂಥ ಕೆಲವೊಂದಷ್ಟು ವಿದ್ಯಾರ್ಥಿಗಳು ಪೂಜೆಯನ್ನು ಮಾಡಿರುವಂಥದ್ದು. ಆದರೆ ಈ ಒಂದು ಪೂಜೆಗೆ ಅಲ್ಲೇ ಇದ್ದಂಥ ಅದೇ ವಿಶ್ವವಿದ್ಯಾಲಯದ ಸಾಕಷ್ಟು ವಿದ್ಯಾರ್ಥಿಗಳು ಈಗಲೂ ಕೂಡ ವಿರೋಧ ಮಾಡ್ತಾ ಇರುವಂಥದ್ದು. ಇಲ್ಲ್ಯಾಕೆ ಪೂಜೆ ಮಾಡ್ತೀರಿ ಅನ್ನುವಂಥ ಭಾಳ ಪ್ರಶ್ನೆಯನ್ನು ಇಡ್ತಾ ಇರುವಂಥದ್ದು. ಆದರೆ ಇವರೆಲ್ಲರೂ ಕೂಡ ಅಂದರೆ ವಸಂತ ಪಂಚಮಿ ವಿದ್ಯಾ ದೇಗುಲದಲ್ಲಿ ಪೂಜೆಯನ್ನು ಸರಸ್ವತಿಯ ಪೂಜೆಯನ್ನು ಮಾಡಿದರೆ ಒಳ್ಳೆಯದಾಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಸಹಜವಾಗಿ ಇವರು ಪೂಜೆಯನ್ನು ಮಾಡ್ತಾಯಿದ್ರು. ಆದರೆ ಅವರು ಇದಕ್ಕೆ ವಿರೋಧ ಕೂಡ ವ್ಯಕ್ತಪಡಿಸ್ತಾ ಇರುವಂಥದ್ದು. ಇದೇ ರೀತಿಯಾಗಿ ಈ ಒಂದು ಏನು ಕಲಬುರಗಿಯಲ್ಲಿರುವಂಥ ಕೇಂದ್ರೀಯ ವಿಶ್ವವಿದ್ಯಾಲಯ ಒಂದಲ್ಲ ಒಂದು ರೀತಿಯಲ್ಲಿ ವಿವಾದದ ಕೇಂದ್ರ ಬಿಂದು ಆಗ್ತಾ ಇರುವಂಥದ್ದು. ಅಲ್ಲಿ ಎರಡು ರೀತಿಯಾದಂಥ ಅಂದರೆ ಒಪಿನಿಯನನ್ನು ಹುಟ್ಕೊಳ್ತಾ ಇರುವಂಥದ್ದು. ಒಂದು, ಈಗ ABP RSSನ ಸಿದ್ಧಾಂತಗಳಲ್ಲಿ ಹೇರ್ತಾ ಇದ್ದಾರೆ ಅಂತೇಳಿ ಮತ್ತೊಂದು ಬೇರೆ ವಿಚಾರಧಾರೆಗಳಿದ್ದಂಥ ಅವರು ಆರೋಪ ಮಾಡ್ತಾ ಇರುವಂಥದ್ದು. ಮತ್ತೊಂದು ಕಡೆ ಅವರು ತಮಗೆ ಬೇಕಾದಂಥ ವಿಚಾರಧಾರೆಗಳು ಅವ್ರಿಗೆ ಬೇಕಾದಂಥ ಅಂದರೆ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ಹಾಗಾಗಿ ಇಲ್ಲಿ ಈ ಒಂದು ಸಂಘರ್ಷ ಭಾಳ ದಿನಗಳಿಂದಲೂ ಕೂಡ ನಡೆದುಕೊಂಡು ಬರ್ತಾ ಇರುವಂಥದ್ದು. ಇವ್ರ ಪಾಡಿಗೆ ಇವರು ನಾವು ಪೂಜೆ ಮಾಡ್ತೀವಿ, ಅವ್ರ ಪಾಡಿಗೆ ಅವ್ರು ಬೇಕಾದಂಥ ಕಾರ್ಯಕ್ರಮಗಳನ್ನು ಮಾಡ್ಕೊಳ್ಳಿ, ಆದರೆ ನಮಗೆ ಯಾಕೆ ವಿರೋಧ ಮಾಡ್ತಾರೆ ಅನ್ನುವಂಥ ಪ್ರಶ್ನೆ ಇದೀಗ ಉದ್ಭವ ಆಗಿರುವಂಥದ್ದು. ಈ ಹಿಂದೆ ರಾಮನವಮಿ ಸಂದರ್ಭದಲ್ಲಿ ರಾಮನ ಪೂಜೆ ಮಾಡಿದ್ದಾರೆ ಅಂತ ಹೇಳಿದಂಥ ಸಂದರ್ಭದಲ್ಲೂ ಕೂಡ ಗಲಾಟೆಯಾಗಿ ಹಲ್ಲೆ ಆಗಿತ್ತು. ಅದಾದ ಬಳಿಕ ABPಯ ಒಂದು ಕಾರ್ಯಕ್ರಮ ಸ್ಟಿಕ್ಕರ್ ಮೇಲೆ ಏನು ಸ್ವಾಮಿ ವಿವೇಕಾನಂದರ ಭಾವಚಿತ್ರ ಇರುವಂಥದ್ದು ಅದನ್ನು ಕೆಲ ವಿದ್ಯಾರ್ಥಿಗಳು ಡಸ್ಟ್ಬಿನ್ಗೆ ಅಂಟಿಸಿ ಅಪಮಾನ ಮಾಡಿದ್ದಾರೆ ಅಂತೇಳಿ ವಿಶ್ವವಿದ್ಯಾಲಯ ಬಂದ್ ಮಾಡಿ ಅಂದರೆ ವಿಶ್ವವಿದ್ಯಾಲಯದ ಮುಂಭಾಗದಲ್ಲಿ ದೊಡ್ಡ ಮಟ್ಟದ ಪ್ರತಿಭಟನೆ ಮಾಡಿ ವಿರೋಧ ಕೂಡ ವ್ಯಕ್ತಪಡಿಸಿ ಸಾಕಷ್ಟು ದೊಡ್ಡ ಮಟ್ಟಕ್ಕೆ ಚರ್ಚೆಯಾಗಿ ಸುದ್ದಿಯಾಗಿರುವಂಥದ್ದು. ಇದೀಗ ಮತ್ತೊಂದು ಬಾರಿ ಅಂಥದ್ದೇ ವಿಚಾರಕ್ಕೆ ಸುದ್ದಿ ಆಗ್ತಾ ಇರುವಂಥದ್ದು. ಅಂದರೆ ವಿಶ್ವವಿದ್ಯಾಲಯದಲ್ಲಿ ಸರಸ್ವತಿ ಪೂಜೆ ಮಾಡೋದಕ್ಕೂ ಅವಕಾಶ ಇಲ್ವಾ ಅನ್ನುವಂಥ ಪ್ರಶ್ನೆ ಇದೀಗ ABP ವಿದ್ಯಾರ್ಥಿಗಳು ಮಾಡ್ತಾ ಇರುವಂಥದ್ದು. ನಾಗೇಂದ್ರ, ಗ್ರಾಮ ಪಂಚಾಯಿತಿಗಳಲ್ಲಿ ಅವ್ಯವಹಾರ ನಡೀತಾ ಇರುವಂಥ ಆರೋಪವನ್ನು ಮಾಡಿ ಜಿಲ್ಲಾ ಪಂಚಾಯತ್ ಕಚೇರಿಯನ್ನು ಬಂದ್ ಮಾಡಿರುವಂಥ ಘಟನೆ ಬೆಳಗಾವಿಯಲ್ಲಿ ನಡೆದಿದೆ. ರೈತರು ಈ ಒಂದು ಕೆಲಸಕ್ಕೆ ಮುಂದಾಗಿರುವಂಥದ್ದು. ಜಿಲ್ಲಾ ಪಂಚಾಯತಿ ಕಚೇರಿಯನ್ನೇ ಬಂದ್ ಮಾಡಿದ್ದಾರೆ. ಬೆಳಗಾವಿ ಜಿಲ್ಲಾ ಪಂಚಾಯತ್ ಕಚೇರಿ ಬಾಗಿಲು ಮುಚ್ಚಿ
ರೈತರು ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಕಚೇರಿ ಬಾಗಿಲು ಬಂದ್ ಮಾಡಿ ಟವಲನ್ನು ಕಟ್ಟಿ ರೈತರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಹೊರಗಡೆ ಹೋಗದಂತೆ ಎರಡೂ ಗೇಟನ್ನು ಬಂದ್ ಮಾಡಿದ್ದಾರೆ. ಗ್ರಾಮ ಪಂಚಾಯಿತಿಗಳಲ್ಲಿ ಅವ್ಯವಹಾರ ಆರೋಪವನ್ನು ಮಾಡಿ ರೈತರು ಕಿಡಿಕಾರಿದ್ದಾರೆ. ಅಷ್ಟೇ ಅಲ್ಲದೆ ಜಿಲ್ಲಾ ಪಂಚಾಯತ್ ಸಿಇಒ ಮತ್ತು ಅಧಿಕಾರಿಗಳ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಭ್ರಷ್ಟ ಮಂತ್ರಿ ಪ್ರಿಯಾಂಕ್ ಖರ್ಗೆ ಅಂತಲೂ ಕೂಡ ರೈತರು ಘೋಷಣೆಯನ್ನು ಕೂಗಿದ್ದಾರೆ. ಗ್ರಾಮ ಪಂಚಾಯತ್ಗಳಲ್ಲಿ ಅವ್ಯವಹಾರ ಸಾಬೀತಾದರೂ ಕ್ರಮ ತೆಗೆದುಕೊಂಡಿಲ್ಲ ಅಂತೇಳಿ ಪ್ರತಿಭಟನಾ ನಿರತ ರೈತರು ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ರೈತರು ಹಾಗೂ ಸಾಮಾಜಿಕ ಕಾರ್ಯಕರ್ತರಿಂದ ಜಿಲ್ಲಾ ಪಂಚಾಯಿತಿ ಎದುರು ಹೋರಾಟ ನಡೀತಾ ಇದೆ. ರಾಮದುರ್ಗ ತಾಲೂಕಿನ ಒಬಳಾಪುರ ಮುದೇನೂರು ಗ್ರಾಮ ಪಂಚಾಯಿತಿಯಲ್ಲಿ ಅವ್ಯವಹಾರ ನಡೆದಿದೆ ಎನ್ನುವ ಆರೋಪ ಕೇಳಿ ಬಂದಿತ್ತು. ಸುಮಾರು 78 ಲಕ್ಷ ರೂಪಾಯಿ ಅವ್ಯವಹಾರ ಆಗಿರುವ ಕುರಿತಾಗಿ ಸಾಬೀತು ಕೂಡ ಆಗಿತ್ತು. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಬೆಳಗಾವಿ ಪ್ರತಿನಿಧಿ ಮೈಲಾರಿ ನೇರ ಸಂಪರ್ಕದಲ್ಲಿದ್ದಾರೆ. ಮೈಲಾರಿ, ರೈತರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು, ಅದು ಆರೋಪ ಸಾಬೀತಾಗಿದ್ರೂ ಕೂಡ ಯಾಕೆ ಕ್ರಮವನ್ನು ತೆಗೆದುಕೊಂಡಿಲ್ಲ ಅಂತ ಹೇಳಿ, ಯಾಕೆ, ಏನು ಕಾರಣ? ಖಂಡಿತ ನಾಗೇಂದ್ರ ಬಾಬು, ಓಂಬಡ್ಸ್ ವರದಿ ಪ್ರಕಾರ ಏನು ಪಂಚಾಯಿತಿಯಲ್ಲಿ ಸುಮಾರು 78 ಲಕ್ಷ ಅವ್ಯವಹಾರ ಆಗಿದೆ ಅನ್ನೋ ಒಂದು ಆರೋಪ ಸಾಬೀತಾದರೂ ಕೂಡ ಅಲ್ಲಿ ಇರುವಂಥ 8 ಜನ ಅಂದರೆ PDO ಸೇರಿದಂತೆ ಒಟ್ಟು ಅಲ್ಲಿರುವಂಥ ಸಿಬ್ಬಂದಿಗಳು 8 ಜನ ಅಕ್ರಮವನ್ನು ಎಸಗಿದ್ರು. 78 ಲಕ್ಷ ಅಲ್ಲಿ ಅವ್ಯವಹಾರ ಆಗಿದೆ ಅನ್ನೋ ಒಂದು ಆರೋಪ ಕೂಡ ಕೇಳಿ ಬಂದಿತ್ತು. ಸದ್ಯ ಓಂಬಡ್ಸ್ಮನ್ ಏನು ವರದಿ ಪ್ರಕಾರ ಆರೋಪ ಕೂಡ ಸಾಬೀತಾಗಿದೆ. ಆದರೆ ಈವರೆಗೂ ಯಾವ ಅಧಿಕಾರಿಗಳು ವಿರುದ್ಧ ಕೂಡ ಕ್ರಮ ಆಗ್ತಿಲ್ಲ ಅನ್ನೋ ನಿಟ್ಟಿನಲ್ಲಿ ಬೆಳಗಾವಿಯಲ್ಲಿ ರೈತರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಬೆಳಗಾವಿಯ ಜಿಲ್ಲಾ ಪಂಚಾಯಿತಿಯ ಕಚೇರಿಗೆ ಬೀಗ ಹಾಕಿ ಪ್ರತಿಭಟನೆಯನ್ನು ಮಾಡಿದರು. ಅದಕ್ಕೆ ವಸ್ತ್ರವನ್ನು ಕಟ್ಟಿ ಏನು ಪ್ರತಿಭಟನೆಯನ್ನು ಮಾಡ್ತಾರೆ ಮತ್ತು ಏಕಾಏಕಿ ಮಾಹಿತಿ ತಿಳಿದಿದ್ದಂತೆ ಸ್ಥಳಕ್ಕೆ ಪೊಲೀಸರು ಕೂಡ ಬಂದು ಸದ್ಯ ಏನು ಬಾಗಿಲನ್ನು ಓಪನ್ ಮಾಡಿದ್ದಾರೆ. ಅಲ್ಲಿರುವಂಥ ಸಮಸ್ಯೆ ಏನು ಮತ್ತು ಯಾಕೆ ಅಧಿಕಾರಿಗಳ ಮೇಲೆ ಕ್ರಮ ಆಗ್ತಿಲ್ಲ ಅನ್ನೋದ್ರ ಬಗ್ಗೆ ನಾನು ಇಲ್ಲಿನ ಸ್ಥಳೀಯ ರೈತರನ್ನು ಕೂಡ ಮಾತಾಡ್ತೇನೆ. ಸರ್, ಏನು ಆರೋಪ ಇತ್ತು, ಯಾಕೆ ಕ್ರಮ ಆಗ್ತಿಲ್ಲ ಅಂತ? ಸುಮಾರು ರಾಮದುರ್ಗ ತಾಲೂಕಿನ 2 ಗ್ರಾಮ ಪಂಚಾಯತಿ ಮತ್ತು 30 ಉಬಳಾಪುರ ಅಲ್ಲಿ 70 ಲಕ್ಷ ರೂಪಾಯಿಯನ್ನು ಇವತ್ತು ಅವ್ರು ಹಗರಣ ಮಾಡಿ ಹಣ ವಾಪಸ್ ತುಂಬಬೇಕಂತೇಳಿ ಈಗಾಗಲೇ ಕೋರ್ಟ್ ಕೂಡ ಆದೇಶ ಮಾಡೈತಿ. ಅವ್ರ ಮೇಲೆ ಕಂಟೆಂಪ್ಟು ಆಗೈತಿ. ಅದೇ ರೀತಿಯಾಗಿ ಅಧಿಕಾರಿಗಳು ಕೂಡ ಅವರಿಗೆ ಹಣ ವಾಪಸ್ ತುಂಬಬೇಕಂದ್ರೆ ಮತ್ತು ಇದೇ ರೀತಿ 37 ಪಂಚಾಯತಿ 28 ಕೋಟಿ ರೂಪಾಯಿ ಕೂಡ ಹಣ ತುಂಬಬೇಕೈತಿ. ಎಲ್ಲ ಆದರೂ ಕೂಡ ಒಂದು ವರ್ಷದಿಂದ ಈ ಜಿಲ್ಲಾ ಪಂಚಾಯತಿ ಸಿಒಗಳ ನಿರ್ಲಕ್ಷ್ಯತನ ಮಾಡತ್ತಾರೋ. ಅಧಿಕಾರಿಗಳು ಏನು ಹೇಳ್ತಿದ್ದಾರೆ ಅಂತ? ಅಧಿಕಾರಿಗಳು ಇನ್ನೊಂದು ವಾರ ತಡ್ರಿ, ಇನ್ನೊಂದು ತಿಂಗಳು ತಡ್ರಿ, ಕ್ರಮ ತೊಗೊಳಕ್ಕೆ ನಮ್ಗೆ ಅಜಾಬಾಗದ ತುಡುಗರನ್ನ ತಂದು ಅವ್ರನ್ನ ಕೈಯಾಗ ನಿಲ್ಲಿಸಿ ತುಡುಗು ಮಾಡ್ಯಾರದು ಪ್ರೂಫ್ ಮಾಡಿ ಎಲ್ಲ ದಾಖಲಾತಿ ಕೊಟ್ಟು ಎಲ್ಲ ಫೈನಲ್ ಆದಮೇಲೆ ಇವತ್ತು ಅಧಿಕಾರಿಗಳು ಉಳಿಸ್ತಕ್ಕಂಥ ಕೆಲಸ ಮಾಡತ್ತಾರೋ. ಅದಕ್ಕೆ ಈ ರಾಜ್ಯದಲ್ಲಿರ್ತಕ್ಕಂಥ ಜಿಲ್ಲಾ ಪಂಚಾಯತಿ ಮಂತ್ರಿ ಖರ್ಗೆ ಅವರು ಕೂಡ ಇಂಥ ಒಂದು ನಿರ್ಲಕ್ಷ್ಯತನ ಆಯ್ತಪ್ಪ ಅಂತಂದ್ರೆ ಇವತ್ತು ಇದೆಲ್ಲ ವ್ಯವಸ್ಥೆ ಪ್ರಜಾಪ್ರಭುತ್ವ ರೈತ ಮತ್ತು ಅಧಿಕಾರಿಗಳ ಸತ್ತಿರ್ತಕ್ಕಂಥ ವ್ಯವಸ್ಥೆ ಅನ್ನುವಂಥದಕ್ಕೆ ಇವತ್ತು ನಾವು ಜಿಲ್ಲಾ ಪಂಚಾಯತಿ ಕೀಲಿ ಬಡದ ಮೇಲೆ ಇವತ್ತೊಂದು ಮತ್ತೊಂದು 10 ದಿವಸ ಗಡುವು ಕೊಟ್ಟು ಒಂದು ಲೆಟರ್ ಬರೆದು ಕೊಟ್ಟಾರೆ. 10 ದಿವಸನಾಗ ನಾವು ಆ್ಯಕ್ಷನ್ ತೊಗೋತು ಅಂತೇಳಿ. 10 ದಿವಸನಾಗ ಅವ್ರು ಏನ್ರಿ ಆ್ಯಕ್ಷನ್ ತೊಗೊಲಿಲ್ಲ ಅಂದ್ರೆ ಇಡೀ 15 ತಾಲೂಕಿದ್ರೆ ಸಾವಿರಾರು ಸಂಖ್ಯೆ ರೈತರು ಬಂದ ಯಾವಾಗ ಅದನ್ನು ರೊಕ್ಕ ತುಂಬ್ತಾರೆ ಅಲ್ಲಿವರೆಗೆ ಬೀಗ ಹಾಕೊಂಡ್ಕೊಂಡುವಂಥ ಕೆಲಸ ನಾವು ಮಾಡ್ಬೇಕಂತ ನಿರ್ಣಯ ಮಾಡಿದ್ದೀವಿ. ನಾಗೇಂದ್ರ ಬಾಬು, ಪ್ರಮುಖವಾಗಿ ಇಲ್ಲಿ ಏನು ಅಕ್ರಮವನ್ನು ಎಸಗಿದ್ದಾರೆ ಅವರ ವಿರುದ್ಧ ಕ್ರಮ ಆಗಬೇಕು. 78 ಲಕ್ಷ ಏನು ಹಣ ಇದೆ ಅದನ್ನು ಏನು ಸರ್ಕಾರ ಭರ್ನ ಮಾಡಿಕೊಳ್ಬೇಕು. ಜೊತೆಗೆ ಒಂದು ವೇಳೆ ಏನು ಈ ಒಂದು ಕ್ರಮವನ್ನು ಮಾಡದೇ ಇದ್ದರೆ ನಾವು ಸಾವಿರಾರು ರೈತರು ಕೂಡ ಏನು ಮುತ್ತಿಗೆ ಹಾಕುವ ಕೆಲಸವನ್ನು ಮಾಡ್ತೀವಿ ಅನ್ನೋ ಒಂದು ಮಾತನ್ನು ಕೂಡ ಹೇಳ್ತಿದ್ದಾರೆ.